ರಾಜಧಾನಿಯ ಘನತ್ಯಾಜ್ಯ ನಿರ್ವಹಣೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರವು ನಿಯಮಗಳನ್ನು ಗಾಳಿಗೆ ತೂರಿ ಭಾರೀ ಭ್ರಷ್ಟಾಚಾರ ನಡೆಸಿದೆ ಅಂತ ಆರೋಪಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕಸದ ಗುತ್ತಿಗೆಯಲ್ಲಿ ಇದೀಗ ಅಕ್ರಮ ಆರೋಪ ನಡೆದಿರುವಂತದ್ದು. ಹೀಗಾಗಿ ಲೋಕಾಯುಕ್ತಕ್ಕೆ ವಿರೋಧ ಪಕ್ಷದ ವಿಪಕ್ಷ ನಾಯಕ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಜನರ ಜೇಬನ್ನ ಕತ್ತರಿಸುವಂತಹ ಯೋಜನೆ ಇದಾಗಿದೆ ಅಂತ ಹೇಳಿ ಗುಡುಗಿದ್ದಾರೆ. ಕಮಿಷನ್ ದಂಧೆಗಾಗಿ ಟೆಂಡರ್ ನಿಯಮವನ್ನ ಬದಲಿಸಿದ್ದಾರೆ. 39,000 ಕೋಟಿ ಭ್ರಷ್ಟಾಚಾರವನ್ನ ಇಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿಬಿಟ್ಟು ಈಗ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯವನ್ನ ಈ ಕಾಂಗ್ರೆಸ್ ಸರ್ಕಾರ ಎಟಿಎಂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಬಣ್ಣ ಬಯಲು ಮಾಡದೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ಆರ್ ಅಶೋಕ್ ಗುಡುಗಿರುವಂತದ್ದು. ಬೆಂಗಳೂರಲ್ಲಿ ಗುತ್ತಿಗೆದಾರರಲ್ಲಿ ಏನ್ ಟೆಂಡರ್ ಅನ್ನ ಕರೆದಿದ್ರಲ್ಲ, ಆ ಕಸದ ಟೆಂಡರ್ ಅಲ್ಲಿ 39,000 ಕೋಟಿ ರೂಪಾಯಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಜರ್ದಿರುವಂತದ್ದು ಕಾಂಗ್ರೆಸ್ ಸರ್ಕಾರವನ್ನ. ಜೊತೆಗೆ ಸಿಎಂ ಡಿಕೆಶಿ ಆಡಳಿತಕ್ಕೆ ಮೊದಲ ಹಂತದಲ್ಲೇ ಈ ರೀತಿಯಾಗಿ ಶಾಕ್ ಎದುರಾಗಿರುವಂತದ್ದು. ಇದು ದೊಡ್ಡ ಶಾಕ್. ಸಿಎಂ ಡಿಕೆ ಶಿವಕುಮಾರ್ ಮೇಲೆ ಇದೀಗ ಆರ್ ಅಶೋಕ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಒಂದು ಟೆಂಡರ್ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಹಗರಣ ಒಂದೇ ಒಂದು ಟೆಂಡರ್ ಅಲ್ಲಿ ಆಗಿರುವಂತದ್ದು. ಹಾಗಾಗಿ ಈಗ ಸಿಎಂ ಡಿಕೆ ಶಿವಕುಮಾರ್ಗೆ ಕಂಟಕ ಶುರುವಾಯ್ತಾ? ಅಧಿಕಾರ ಸ್ವೀಕರಿಸಿ ಮೊದಲ ಹಂತದಲ್ಲೇ ದೊಡ್ಡ ಭ್ರಷ್ಟಾಚಾರ ಜೊತೆಗೆ ದೊಡ್ಡ ಕಂಟಕವೇನಾದ್ರೂ ಶುರುವಾಯ್ತಾ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇದು ಮುಂದಿನ ಚುನಾವಣೆಗೆ ಬಿಜೆಪಿಯ ಸ್ಟ್ರಾಟಜಿ ಏನಾದ್ರೂ ಶುರು ಮಾಡ್ಕೊಂಡಿದ್ಯಾ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಡಿಕೆ ಶಿವಕುಮಾರ್ ಹಳೆ ಕೇಸ್ ಏನಾದ್ರೂ ಮತ್ತೆ ಬಿಜೆಪಿ ಹೊರತೆಗೆಯುತ್ತಾ? ಹಾಗಿದ್ರೆ ಬೆಂಗಳೂರು ಕಸ ಗುತ್ತಿಗೆಯಲ್ಲಿ 39,000 ಕೋಟಿ ಸ್ಕ್ಯಾಮ್ ಆಗಿರುವಂತದನ್ನ ನಾವು ಗಮನಿಸ್ತಾ ಇದೀವಿ. ಈಗ ಇವತ್ತಿನ ಮೇಜರ್ ಡೆವಲಪ್ಮೆಂಟ್ ಇದು ಕೂಡ ಬಿಜೆಪಿಯ ಮುಂದಿನ ಅಧಿಕಾರ ವಹಿಸುವಲ್ಲಿ ಒಂದು ದೊಡ್ಡ ಸ್ಟ್ರಾಟಜಿ ವರ್ಕ್ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಡಿಕೆ ಶಿವಕುಮಾರ್ಗೆ ದೊಡ್ಡ ಕಂಟಕ ಈ ನಿಟ್ಟಿನಲ್ಲಿ ಶುರುವಾಗಿರುವಂತದ್ದು. ಮೊದಲ ಹಗರಣ ಈಗ ಆಚೆಗೆ ಬಂದಿರುವಂತದ್ದು. ಈ ಮೊದಲ ಯೋಜನೆ ಬೆಂಗಳೂರು ಕಸ ವಿಲೇವಾರಿ ಏನ್ ಕೇಸ್ ಇದೆಯಲ್ಲ, ಅದರಲ್ಲಿ 39,000 ಕೋಟಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಇವಾಗ ಹೇಳಿಕೆಯನ್ನು ಕೊಡ್ತಿರುವಂತದ್ದು. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಹಾದಿ ಹಾಗಿದ್ರೆ ಹೇಗಿರ್ಬೋದು? ಇದು ಮುಳ್ಳಿನ ಹಾದಿಯಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಯಾಕಂತಂದ್ರೆ ಮೊದಲೇ ಬಹಳ ಗೊಂದಲದಲ್ಲಿ ಸಿಎಂ ಆದವರು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಪದತ್ಯಾಗ ಮಾಡಿಸಿ, ಅದು ಕೂಡ ಭ್ರಷ್ಟಾಚಾರದ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಹೆಸರು ಕೂಡ ತೂಗುಗತಿಯಲ್ಲಿ ನಿಲ್ತಿತ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಿಂದಿನ ಎಲ್ಲ ನಾವು ಯೋಜನೆಗಳು, ಅವರು ಡಿಸಿಎಂ ಆಗಿದ್ದಾಗ ಅವರ ಕೆಲಸಗಳನ್ನ, ಅವರ ಅಭಿವೃದ್ಧಿಗಳನ್ನ ನೋಡಿದ್ರೆ, ಈಗ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿ ಇನ್ನೂ ಕೂಡ 1 ತಿಂಗಳಾಗಿಲ್ಲ, 1 ವಾರದಲ್ಲೇ ಒಂದ್ ಕಡೆ ಸಚಿವರು ಖ್ಯಾತೆಯನ್ನ ತೆಗೆದಿದ್ರೆ, ಮತ್ತೊಂದ್ ಕಡೆ ಈಗ ವಿರೋಧ ಪಕ್ಷ ಇವರಿಗೆ ಭ್ರಷ್ಟಾಚಾರದ ಹೆಸರಿನಲ್ಲಿ ಒಂದೊಂದೇ ಕಂಟಕವನ್ನ ಎತ್ತಿ ಹಿಡಿತಾ ಇದೆ. ಹಾಗಾಗಿ ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಬಹುದು? ಡಿಕೆ ಶಿವಕುಮಾರ್ ಸಂಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರಾ, ಅಥವಾ ಎಲ್ಲಾ ಭ್ರಷ್ಟಾಚಾರದಿಂದ ಏನಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತ್ ಬರಬಹುದಾ ಅನ್ನೋದು ಈಗ ಸದ್ಯ ಯೋಚಿಸಬೇಕಾದಂತಹ ಪ್ರಶ್ನೆ. ಕಸದ ಹೆಸರಿನಲ್ಲಿ 36,000 ಕೋಟಿ ರೂಪಾಯಿ ಹಗರಣ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು ಇಂದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ. ಆರ್ ಅಶೋಕ್ ಆರೋಪಕ್ಕೆ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ಗೆ ಏನ್ ಬೇಕಾದ್ರೂ ತನಿಖೆ ಮಾಡಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಆರ್ ಅಶೋಕ್ ಅವರ ಕೌಂಟರ್ ಅಟ್ಯಾಕ್ ಮಾಡಿರುವಂತದ್ದು. ತನಿಖೆಗೆ ನಾನು ಸಿದ್ಧ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೀವ್ ಏನ್ ಬೇಕಾದ್ರೂ ತನಿಖೆ ಮಾಡ್ರಪ್ಪ, ಯಾವಾಗ ಕರಿತೀರಾ? ನಾಳೆ ಕರಿತೀರಾ? ನಾಡಿದ್ ಕರಿತೀರಾ? ನೀವು ಯಾವಾಗಾದ್ರೂ ತನಿಖೆ ಮಾಡಿ, ಎಲ್ಲಾದ್ರೂ ತನಿಖೆ ಮಾಡಿ, ನಾನ್ ಬರೋದಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಮುಲಾಜಿಲ್ದೆ ಮಾತನಾಡಿದ್ದಾರೆ. ಆರ್ ಅಶೋಕ್ ಅವರ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಆರ್ ಅಶೋಕ್ ಅವರ ಆರೋಪಕ್ಕೆ ಏನ್ ಉತ್ತರ ಕೊಟ್ರು? ಬನ್ನಿ ನೋಡ್ಕೊಂಬರೋಣ. ಲಾರಿಲಿ ಏನ್ ಬೇಕು ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ರು. ಅವರಿಬ್ರು ಕೂಡ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ ಟೆಂಡರ್ ಮಾಡಕ್ಕಾಗಿಲ್ಲ? ಅವರೇ ಇದ್ರಲ್ಲ. ಈಗ 6,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಹಿಂದೆ 14-15 ಜನಕ್ಕೆ ನಾವು ಕೊಟ್ಟಿದ್ದು ಕಸದಿಂದ ಇದನ್ನ ಪವರ್ ಮಾಡಿರ್ತಾರೆ. ಒಬ್ರು ಕೂಡ ಸಕ್ಸಸ್ ಆಗಿಲ್ಲ. ಒಬ್ರು ಎಲ್ಲ ಕ್ಯಾನ್ಸಲ್ ಆಗಬೇಕು, ಎಲ್ಲ ಅಂಗಡಿ ಮುಚ್ಕೊಂಡು ಹೊರಟೋದ್ರು. ಬರೀ KPC ಮಾತ್ರ ಒಂದು ಬಿಡದಿಲ್ ನಡೀತಾ ಇದೆ. ಅವ್ರ ಗೌರ್ಮೆಂಟ್ ಇತ್ತಲ್ಲ. ಈಗ ನಾನು ಈ ಡಿಸಿಷನ್ ತಗೋಬೇಕಾದ್ರೆ ಡೆಲ್ಲಿಲಿ ಬಂದು ನೋಡಿದೀನಿ,
ಹೈದರಾಬಾದ್ ನಲ್ಲಿ ಬಂದು ನೋಡಿದೀನಿ, ಚೆನ್ನೈಲಿ ಹೋಗಿ ನೋಡಿದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡಿದೀನಿ. ಇವತ್ತು 6,000 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮ್ಗೆಲ್ಲೂ ಜಾಗನೇ ಸಿಗ್ಲಿಲ್ಲ. ನಾನು ಅದಕ್ಕೆ ಕೊನೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾಗನ ಪರ್ಚೇಸ್ ಮಾಡಿದ್ವಿ. ಮೊದಲು ಯಾರು ತೆಗೆದುಕೊಂಡಿದ್ರು, NOC ಯಾರು ಇತ್ತು ಅದನ್ನ ಪರ್ಚೇಸ್ ಮಾಡಕ್ಕೆ ಡಿಸಿಷನ್ ತಗೊಂಡಿದ್ವಿ. ಅದಾದ್ಮೇಲೆ ನೈಸ್ ಅವರು ಜಾಗನ ಬಿಟ್ಕೊಂಡಿದ್ರು, ಅವ್ರು ಬಿಟ್ಟಿದ್ದ ಜಾಗನ ಕೆಲವರು ತೆಗೆದು ಬೇಕಾದಷ್ಟು ಕಡೆ ಆಹ್ವಾನವನ್ನು ಮಾಡಿದ್ವಿ. ನೀವು ಯಾರು ಜಮೀನು ಕೊಡಿದ್ರು ಮುಂದಕ್ಕೆ ಬನ್ನಿ. ಯಾರು ಪಕ್ಕದಲ್ಲಿ ಕಸ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ನಮ್ಮ MLA-ಗಳೇ 800 ಕೋಟಿ ರೂಪಾಯಿ ಅಷ್ಟು MLA-ಗಳ ಒತ್ತಡದ ಮೇಲೆ ನಾವು ಅವ್ರಿಗೆ ಈ ರೋಡ್ ಡೆವಲಪ್ಮೆಂಟ್ಗೆ, ಆ ಡೆವಲಪ್ಮೆಂಟ್ ಕ್ಷೇತ್ರಗಳಲ್ಲಿ ಕೊಡ್ತಾ ಇದೀವಿ. ನಿಂಬಾವಳಿ ಅವರನ್ನೇ 2-3 ಸತಿ ನಿಲ್ಸೇ ಬಿಟ್ಟಿದ್ರು. ಕಸ ಹಾಕ್ಸ್ಕೊಳ್ಳೋದೇ ನಿಲ್ಸ್ಬಿಟ್ಟಿದ್ರು. ಎಲ್ಲಿ ಹಾಕ್ಸ್ಕೊಳ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಹಾಕ್ತೀರಾ, ಹೊರಗಡೆ ಅವ್ರು ಹಾಕ್ತೀವಿ. ಸೊ ಕಸ ಬಂದ್ ಮಾಡ್ಬೇಕು, ಕಸದಿಂದ ಗ್ಯಾಸ್ ಆಗ್ಬೇಕು, ಕಸದಿಂದ ಕರೆಂಟ್ ಆಗ್ಬೇಕು. ಸೊ ಇವರು ಇವತ್ತೇನು ಈ ಅಶೋಕ್ ಮಾತಾಡ್ತಾ ಇದಾರಲ್ಲ, ಇವರೆಲ್ಲ ಆ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ ನ ಏಜೆಂಟ್ ಆಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನೇ ಅವ್ರಿಗೆ ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಈ ಮಾಫಿಯಾನ ಕಂಟ್ರೋಲ್ ಮಾಡಿ. ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ ಮ್ಯಾನ್ ಆಗೋದು ನನಗೆ ಬಹಳ ಆಶ್ಚರ್ಯ ಆಯ್ತು. ಈಗ ಆಯ್ತು, ಎಲ್ರಿ 36,000 ಕೋಟಿ, ಎಲ್ಲಿ 36,000 ಕೋಟಿ ಆಯ್ತು. ಅವ್ರು ಯಾವ್ದು ಬೇಕಾದ್ರೂ ತನಿಖೆ ಮಾಡಿ, ಏನ್ ಬೇಕಾದ್ರೂ ಮಾಡ್ಲಿ, ಎಲ್ಲಿ ಬೇಕಾದ್ರೂ ರಿಪೋರ್ಟ್ ಕೊಡ್ಲಿ, ಯಾವ್ದಾದ್ರು ದೊಡ್ಡ ಏಜೆನ್ಸಿ ತಂದು ಮಾಡ್ಲಿ. 36,000 ಬೇಡ, ಬರೀ 10 ಕೋಟಿ ರೂಪಾಯಿಂದ ಏನಾದ್ರು ಮಿಸ್ಯೂಸ್ ಆಗಿತ್ತು ಅಂದ್ರೂ ತನಿಖೆ ಮಾಡ್ತಾರೆ. ಐ ಆಮ್ ರೆಡಿ.